ಕ್ರಿಸ್ತನನ್ನು ಪ್ರತಿಫಲಿಸುವಂತೆ ನಿಮ್ಮ ಆತ್ಮಗಳನ್ನು ವಾಕ್ಯದಲ್ಲಿ ಬಲಪಡಿಸುವ ಅನುದಿನದ ಧ್ಯಾನ. ಇಂದಿನ ಧ್ಯಾನದ ಶೀರ್ಷಿಕೆ ಕ್ರಿಸ್ತನ ಪ್ರತಿನಿಧಿಯಾಗಿರುವ ಪರಿಶುದ್ಧಾತ್ಮನು. ಈ ದಿನದ ದೇವರ ವಾಕ್ಯ: ಆದರೆ ಆ ಸಹಾಯಕನು, ಅಂದರೆ ನನ್ನ ಹೆಸರಿನಲ್ಲಿ ತಂದೆಯು ಕಳುಹಿಸಿಕೊಡುವ ಪವಿತ್ರಾತ್ಮನೇ ನಿಮಗೆ ಎಲ್ಲವನ್ನೂ ಉಪದೇಶಿಸಿ ನಾನು ನಿಮಗೆ ಹೇಳಿದ್ದನ್ನೆಲ್ಲ ನಿಮ್ಮ ನೆನಪಿಗೆ ತರುವನು. ಯೋಹಾನ 14ನೇ ಅಧ್ಯಾಯ 26ನೇ ವಚನ. ಕ್ರಿಸ್ತನು ತನ್ನನ್ನು ತಾನು ಪ್ರಕಟಿಸಿಕೊಳ್ಳುವುದು, ಆದರೂ ಲೋಕಕ್ಕೆ ಅದೃಶ್ಯನಾಗಿರುವುದು ಎಂಬುದು ಶಿಷ್ಯರಿಗೆ ಒಂದು ಕೌತುಕದ ಆಶ್ಚರ್ಯದ ವಿಷಯವಾಗಿತ್ತು. ಅವರು ಕ್ರಿಸ್ತನ ಮಾತುಗಳನ್ನು ಅದರ ಆತ್ಮೀಕ ಅರ್ಥದಲ್ಲಿ ಗ್ರಹಿಸಿಕೊಳ್ಳಲು ಸಾಧ್ಯವಾಗುತ್ತಿರಲಿಲ್ಲ. ಅವರು ಹೊರಗೆ ಗೋಚರಿಸುವ ಅಭಿವ್ಯಕ್ತಿಯ ಬಗ್ಗೆ ಯೋಚಿಸುತ್ತಿದ್ದರು. ಅವರು ತಾವು ಕ್ರಿಸ್ತನ ಸಾನ್ನಿಧ್ಯವನ್ನು ಹೊಂದಬಹುದು, ಆದರೂ ಅವನು ಲೋಕಕ್ಕೆ ಅದೃಶ್ಯನಾಗಿರುತ್ತಾನೆ ಎಂಬ ಅಂಶವನ್ನು ಅವರು ಗ್ರಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವರು ಆತ್ಮೀಕ ಪ್ರಕಟಣೆಯನ್ನು, ಅದರ ಅರ್ಥವನ್ನು ಗ್ರಹಿಸಿಕೊಳ್ಳಲಾಗಲಿಲ್ಲ. ಅತಿ ಶ್ರೇಷ್ಠ ಶಿಕ್ಷಕನು ತನ್ನ ಶಿಷ್ಯರಿಗೆ ತನ್ನಿಂದ ಸಾಧ್ಯವಿರುವ ಎಲ್ಲ ಉತ್ತೇಜನ ಮತ್ತು ಸಾಂತ್ವನ ಸಮಾಧಾನವನ್ನು ನೀಡಲು ಹಾತೊರೆಯುತ್ತಿದ್ದನು, ಯಾಕೆಂದರೆ ಅವರು ತೀವ್ರವಾಗಿ ಶೋಧಿಸಲ್ಪಡಬೇಕಾಗಿತ್ತು. ಆದರೆ ಅವರಿಗೆ ಆತನ ವಾಕ್ಯಗಳನ್ನು ಗ್ರಹಿಸುವುದು ಕಷ್ಟಕರವಾಗಿತ್ತು. ಪ್ರೀತಿಯ ವಿಧೇಯತೆಯೊಂದಿಗಿನ ಎಲ್ಲ ಪರಿಮಳಯುಕ್ತವಾದ ಆಂತರ್ಯದ ಆತ್ಮೀಕ ಜೀವನವು ಅವರಿಗೆ ಅಗತ್ಯವಿರುವ ಎಲ್ಲ ಆತ್ಮೀಕ ಬಲಗಳನ್ನು ನೀಡುತ್ತದೆ ಎಂದು ಅವರು ಇನ್ನೂ ಕಲಿಯಬೇಕಾಗಿತ್ತು. ಸಹಾಯಕನ ವಾಗ್ದಾನವು ಅವರಿಗೆ ಸಿರಿ ಸಮೃದ್ಧಿಯಿಂದ ತುಂಬಿದ್ದ ಸತ್ಯವನ್ನು ಪ್ರಕಟಪಡಿಸಿತು. ಅತ್ಯಂತ ಕಷ್ಟಕರವಾದ ಸಂದರ್ಭಗಳಲ್ಲಿಯೂ ಅವರು ತಮ್ಮ ನಂಬಿಕೆಯನ್ನು ಕಳೆದುಕೊಳ್ಳಬಾರದು ಎಂದು ಅದು ಅವರಿಗೆ ಭರವಸೆ ನೀಡಿತು. ಕ್ರಿಸ್ತನ ಹೆಸರಿನಲ್ಲಿ ಕಳುಹಿಸಲ್ಪಟ್ಟ ಪರಿಶುದ್ಧಾತ್ಮನು ಅವರಿಗೆ ಎಲ್ಲವನ್ನೂ ಕಲಿಸಿಕೊಡಬೇಕಿತ್ತು ಮತ್ತು ಎಲ್ಲವನ್ನೂ ಅವರ ನೆನಪಿಗೆ ತರಬೇಕಿತ್ತು. ಪರಿಶುದ್ಧಾತ್ಮನು ಕ್ರಿಸ್ತನ ಪ್ರತಿನಿಧಿಯಾಗಿರಬೇಕಿತ್ತು ಮತ್ತು ಬಿದ್ದುಹೋದ ಜನಾಂಗದ ಪರವಾಗಿ ನಿರಂತರವಾಗಿ ಮಧ್ಯಸ್ಥಿಕೆ ವಹಿಸುವ ವಕೀಲನಾಗಬೇಕಿತ್ತು. ದೇವರು ಮತ್ತು ಮನುಷ್ಯನ ಎಲ್ಲ ಶತ್ರುಗಳಿಗಿಂತಲೂ ಬಲಿಷ್ಠನಾದವನ ಶಕ್ತಿಯನ್ನು ಅವರು ತಮ್ಮ ಆತ್ಮೀಕ ಬಲದಿಂದ ಜಯಿಸುವಂತೆ ಅವರಿಗೆ ಆತ್ಮೀಕ ಬಲವು ದೊರೆಯಬೇಕೆಂದು ಪರಿಶುದ್ಧಾತ್ಮನು ಬೇಡಿಕೊಳ್ಳುತ್ತಿದ್ದನು. ಆರಂಭದಿಂದಲೇ ಅಂತ್ಯವನ್ನು ತಿಳಿದಿರುವವನು ಸೈತಾನನ ಕಾರ್ಯಭಾರಿಗಳ ದಾಳಿಗೆ ಅನುವು ಮಾಡಿಕೊಟ್ಟಿದ್ದಾನೆ ಮತ್ತು ಅವನು ತನ್ನ ನಂಬಿಗಸ್ತರಿಗೋಸ್ಕರ ತನ್ನ ಮಾತನ್ನು ಯಾವಾಗಲೂ ನೆರವೇರಿಸುವವನೂ ಆಗಿರುತ್ತಾನೆ. ಆ ವಾಕ್ಯವು ನಿತ್ಯಕ್ಕೂ ಖಚಿತವಾಗಿರುತ್ತದೆ ಮತ್ತು ಸ್ಥಿರವಾಗಿರುತ್ತದೆ. ಆ ವಾಕ್ಯದ ಒಂದು ಸಣ್ಣ ಅಂಶವಾದರೂ ವಿಫಲವಾಗಲು ಸಾಧ್ಯವಿಲ್ಲ. ಜನರು ದೇವರ ಸುರಕ್ಷತೆಯಡಿಯಲ್ಲಿದ್ದರೆ ಅವನ ಧ್ವಜವು ಅವರ ಮೇಲೆ ಅಜೇಯವಾದ ಕೋಟೆಯಂತೆ ಇರುತ್ತದೆ. ಅವನ ಮಾತುಗಳು ಎಂದಿಗೂ ವಿಫಲವಾಗುವುದಿಲ್ಲವೆಂದು ಆತನು ಪುರಾವೆ ನೀಡುತ್ತಾನೆ. ದಿನದ ಬೆಳಗಾಗುವವರೆಗೂ ಅವನು ಕತ್ತಲೆ ಇರುವ ಸ್ಥಳದಲ್ಲಿ ಬೆಳಗುವ ಬೆಳಕನ್ನು ಸಾಬೀತುಪಡಿಸುತ್ತಾನೆ. ನೀತಿಯ ಸೂರ್ಯನಾಗಿರುವ ಆತನು ತನ್ನ ಬೆಳಕಿನ ಕಿರಣಗಳಲ್ಲಿರುವ ಗುಣಪಡಿಸುವಿಕೆಯೊಂದಿಗೆ ಉದಯಿಸುತ್ತಾನೆ. ಪರಿಶುದ್ಧಾತ್ಮನು ನಿಮ್ಮೊಂದಿಗೆ ನಿತ್ಯಕ್ಕೂ ನೆಲೆಸುತ್ತಾನೆ. ನಿಮ್ಮ ಪರ ವಾದ ಮಾಡುವವನಾಗಿಯೂ ಮತ್ತು ಮಾರ್ಗದರ್ಶಕನಾಗಿಯೂ ಇರಲು ಕೊಡಲ್ಪಟ್ಟಿದ್ದಾನೆ ಎಂದು ಆತನು ನಿಮಗೆ ಭರವಸೆ ನೀಡುತ್ತಾನೆ. ನೀವು ಆತನಲ್ಲಿ ನಂಬಿಕೆ ಇಡುವಂತೆ ಮತ್ತು ನಿಮ್ಮನ್ನು ನೀವು ಆತನ ವಶಕ್ಕೆ, ಆತನ ಪಾಲನೆಗೆ ಒಪ್ಪಿಸುವಂತೆ ಆತನು ನಿಮ್ಮನ್ನು ಕೇಳಿಕೊಳ್ಳುತ್ತಾನೆ. ಪರಿಶುದ್ಧಾತ್ಮನು ನಿರಂತರವಾಗಿ ಕೆಲಸ ಮಾಡುತ್ತಾನೆ, ಬೋಧಿಸುತ್ತಾನೆ, ನೆನಪಿಸುತ್ತಾನೆ, ಸಾಕ್ಷಿ ಹೇಳುತ್ತಾನೆ, ದೈವಿಕ ಸಹಾಯಕನಾಗಿ ಆತ್ಮಕ್ಕೆ ಬರುತ್ತಾನೆ ಮತ್ತು ನೇಮಕಗೊಂಡ ನ್ಯಾಯಾಧೀಶನೂ ಮಾರ್ಗದರ್ಶಕನೂ ಆಗಿ ಪಾಪವನ್ನು ನಿಮಗೆ ಮನವರಿಕೆ ಮಾಡುತ್ತಾನೆ. ಕ್ರಿಸ್ತನೊಂದಿಗೆ ಸಹಕರಿಸುವುದೇ ನಿಮ್ಮ ಕೆಲಸವಾಗಿರುತ್ತದೆ. ಇದರಿಂದ ಮಾತ್ರ ನೀವು ಪೂರ್ಣರಾಗಬಹುದು. ನಂಬಿಕೆಯಿಂದ ಆತನೊಂದಿಗೆ ಐಕ್ಯವಾಗುವ ಮೂಲಕ, ಆತನನ್ನು ನಂಬುವ ಮೂಲಕ ಮತ್ತು ಸ್ವೀಕರಿಸುವ ಮೂಲಕ ನೀವು ಆತನ ಭಾಗವಾಗುತ್ತೀರಿ.
ಆಗ ನಿಮ್ಮ ಮೂಲಕ ಪ್ರಕಟಗೊಳ್ಳುವ ನಿಮ್ಮ ಗುಣಸ್ವಭಾವವು ಆತನ ಮಹಿಮೆಯಾಗಿರುತ್ತದೆ. ಆಮೇನ್. ದೇವರ ವಾಕ್ಯಗಳನ್ನು ಶ್ರದ್ಧೆಯಿಂದ ಆಲಿಸುವವರು ಮಾತ್ರವೇ ಆಗಿರದೆ ಪಾಲಿಸುವವರು ಆಗಬೇಕೆಂದು ನಿಮ್ಮನ್ನು ಉತ್ತೇಜಿಸುತ್ತೇನೆ. ಪರಿಶುದ್ಧಾತ್ಮನ ಸಹಾಯದಿಂದ ಆಲಿಸಿದ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮತ್ತೆ ದೈನಂದಿನ ಧ್ಯಾನಕ್ಕಾಗಿ ನಾಳೆ ಸಂಧಿಸೋಣ. ಆಮೇನ್.